ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ. ಅಜ್ಜಾವರ ಹಾಲು ಉತ್ಪಾದಕರ ಸಹಕಾರ ಸಂಘ ಇದರ ಮುಂದಿನ 5 ವರ್ಷದ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು. ಚುನಾವಣೆ ನಡೆದ 9 ಸ್ಥಾನಗಳಲ್ಲಿಯೂ ಸಹಕಾರ ಭಾರತೀಯ ಎಲ್ಲಾ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅಜ್ಜಾವರ ಹಾಲು ಸೊಸೈಟಿಯ ಒಟ್ಟು 13 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು, ಅದರಲ್ಲಿ ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದ 1 ನಿರ್ದೇಶನ ಸ್ಥಾನಕ್ಕೆ ಗುರುರಾಜ್ ಅಜ್ಜಾವರ ಹಾಗೂ ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದ 1 ನಿರ್ದೇಶಕ ಸ್ಥಾನಕ್ಕೆ ದಯಾನಂದ ಅಡ್ಪಂಗಾಯ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗಿಲ್ಲ. 7 ಸಾಮಾನ್ಯ ಮೀಸಲು ನಿರ್ದೇಶಕ ಸ್ಥಾನಕ್ಕೆ 13 ಮಂದಿ ನಾಮಪತ್ರ ಸಲ್ಲಿಸಿದ್ದು, ಚುನಾವಣೆಯಲ್ಲಿ ಬಾಲಕೃಷ್ಣ ಮುಡೂರು, ಲವಕುಮಾರ್ ಅಡ್ಪಂಗಾಯ, ರೇಖಾ ಜಯರಾಮ ಗುರುವಮೊಟ್ಟೆ, ಪರಮೇಶ್ವರ್ ನಾರಾಲು, ನಾರಾಯಣ ಭಟ್ರಬೈಲು, ರಾಜಕುಮಾರ್ ಅತ್ಯಾಡಿ, ಕೆ ಕೇಶವ ಕೊಳ್ತಿಮಾರ್ ಮಹಿಳಾ ಮೀಸಲು 2 ನಿರ್ದೇಶಕ ಸ್ಥಾನದಿಂದ ಧನ್ಯಾ ಕೊಳ್ತಿಮಾರ್, ನಳಿನಾಕ್ಷಿ ಕಂಬಳಗದ್ದೆ ಗೆಲುವು ಸಾಧಿಸಿದ್ದಾರೆ. ಹಾಲು ಸೊಸೈಟಿಯ ಹಾಲಿ ಅಧ್ಯಕ್ಷ ರಾಹುಲ್ ಅಡ್ಪಂಗಾಯ, ಬಾಲಚಂದ್ರ ಮುಡೂರು, ಜನಾರ್ದನ ನಾರಾಲು, ಸುಲೋಚನಾ ರವೀಶ್ ಮಾವಿನಪಳ್ಳ, ಯತಿರಾಜ ಅಡ್ಪಂಗಾಯ, ಶ್ವೇತಾ ಪುರುಷೋತ್ತಮ ಶಿರಾಜೆ ಪರಾಭವಗೊಂಡಿದ್ದಾರೆ. ಜೂನ್ 21ರಂದು ನಡೆಯುವ ಚುನಾವಣೆಗೆ ಜೂನ್ 13ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿದ್ದು, ಜೂನ್ 15ರಂದು ನಾಮಪತ್ರ ಪಡೆಯಲು ಕೊನೆಯ ದಿನವಾಗಿದ್ದು, ಆದರೆ ಜೂನ್ 19ರಂದು ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದ ರಾಹುಲ್ ಅಡ್ಪಂಗಾಯರು ನಾವು ಅವಿರೋಧ ಆಯ್ಕೆ ಸಹಕಾರ ನೀಡುತ್ತಾ ಇದ್ದು ಕಣದಿಂದ ಹಿಂದೆ ಸರಿಯುವುದಾಗಿ ಹೇಳಿದ್ರು. ಅದರಂತೆ ಜೂನ್ 21ರಂದು ಮತದಾನ ನಡೆಯುವ ದಿನ ಅವರ ತಂಡದವರು ಯಾರೂ ಕೂಡ ಮತದಾನದಲ್ಲಿ ಭಾಗವಹಿಸಿಲ್ಲ. ಒಟ್ಟು 42 ಮತದಾರರಲ್ಲಿ 34 ಮಂದಿ ಮತ ಚಲಾಯಿಸಿದ್ದರು. ಕರ್ನಾಟಕದಿಂದ ಇತರ ರಾಜ್ಯಗಳಿಗೆ ಲಾರಿಗಳಲ್ಲಿ ಸಾಗಿಸುತ್ತಿದ್ದ ಅಡಿಕೆಯನ್ನ ಮಹಾರಾಷ್ಟ್ರದಲ್ಲಿ ಅಲ್ಲಿನ ಆಹಾರ ಮತ್ತು ಔಷಧ ಆಡಳಿತ ಅಧಿಕಾರಿಗಳು ತಡೆ ಹಿಡಿದಿರುವ ಮತ್ತು ಜಪ್ತಿ ಮಾಡಿರುವ ಘಟನೆಗೆ ಸಂಬಂಧಿಸಿ ಸುಳ್ಯ ಅಡಿಕೆ ವ್ಯಾಪಾರಸ್ಥರು ಮತ್ತು ಕೃಷಿಕರ ಸಮಾಲೋಚನಾ ಸಭೆ ಸುಳ್ಯದ ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಿತು. ಈ ಸಭೆಯಲ್ಲಿ ಸುಳ್ಯ ತಾಲೂಕಿಗೆ ಒಳಪಟ್ಟ ಕೆಲವು ಅಡಿಕೆ ವ್ಯಾಪಾರಸ್ಥರು ಮತ್ತು ಕೃಷಿಕರು ಭಾಗವಹಿಸಿದ್ರು. ಸಭೆಯಲ್ಲಿ ಅಡಿಕೆ ವ್ಯಾಪಾರಸ್ಥರಾದ ಶಾಹುಲ್ ಹಮೀದ್ ಕುತ್ತಮಟ್ಟೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಎಪಿಎಂಸಿ ಮಾಜಿ ನಿರ್ದೇಶಕ ಆದಂ ಹಾಜಿ ಕಮ್ಮಾಡಿ ಹಾಗೂ ಜಿಲ್ಲಾ ಅಡಿಕೆ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷರಾದ ಸಲೀಂ ಪೆರಂಗೋಡಿ ಮಾತನಾಡಿದ್ರು. ಸಭೆಯ ನೇತೃತ್ವವನ್ನು ವಹಿಸಿದ್ದ ಸುಳ್ಯದ ಹಿರಿಯ ವಕೀಲರು ಹಾಗೂ ಕೃಷಿಕರಾದ ವೆಂಕಪ್ಪಗೌಡರು ಮಾತನಾಡಿದ್ರು. ಸಭೆಯಲ್ಲಿ ಸುಳ್ಯ ತಾಲೂಕು ಕಿಸಾನ್ ಘಟಕದ ಅಧ್ಯಕ್ಷರಾದ ಸುರೇಶ್ ಅಮೆ, ಆಲಟಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸತ್ಯಕುಮಾರ್ ಆಡಿಜ, ವಿಜಯಕುಮಾರ್ ಆಲೇಟಿ, ವ್ಯಾಪಾರಸ್ಥರಾದ ಸಿದ್ದಿಕ್ ಕೋಡಿಯಮ್ಮೆ, ಹಾಜಿ ಕೆಎಂಎಸ್ ಮಹಮ್ಮದ್, ಕೆ ಮೊಹಮ್ಮದ್ ಕುಂಜಿ, ಕಲೀಂ ಎಸ್ಎಂ, ಯುಎಚ್ ಅಬೂಬಕರ್ ಮಂಗಳ, ಅಬ್ದುಲ್ ಖಾದರ್ ಹಾಜಿ, ಸಮೀರ್ ಕರಾವಳಿ, ಎಸ್ಪಿ ಅಬೂಬಕರ್, ಅಸ್ರಾಫ್ ಎಸ್ಕೆ ಅಬ್ದುಲ್, ರೈತ ಸಂಘಟನೆ ಮುಖಂಡರಾದ ಮಂಜುನಾಥ್ ಮರ್ತಿಲಾ, ಪಿಎಂ ಅಬ್ಬಾಸ್ ಹಾಜರಿದ್ದರು. ಒಮ್ಮೆಲೆ ಕುಸಿಬಹುದು ರೇಟು. ಸಾಗಾಣೆ ಮಾಡಿಗೆ ಈಗ ಸೋಮವಾರದ ನಂತರ ಯಾವುದೇ ಟ್ರಾನ್ಸ್ಪೋರ್ಟ್ ಗಾಡಿ ಕೊಡ್ತಾ ಇಲ್ಲ. ಡೆಲಿವರಿ ಮಾಡಬೇಕಲ್ಲ, ಕಾನ್ಪುರಿಗೆ ಒಬ್ಬರು ಅಡಿಕೆ ಮಾಡಿದ ಡೆಲಿವರಿ ಮಾಡಿಗೆ ಸೋಮವಾರ ನಂತರ ಈಗಾಗಲೇ ಕೊಡ್ತಾ ಇಲ್ಲ. ಸೋಮವಾರ ನಂತರ ಸಿಗ್ತಾ ಈಗ ಹೇಳಿದ್ದಾರೆ ನಾವು ಯಾವುದೇ ಗಾಡಿಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿ. ಈಗ ಮೊನ್ನೆ ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಆಗಿದೆ. ಮೀಟಿಂಗ್ ಅಲ್ಲಿವರೆಗೂ ತೀರ್ಮಾನ ಆಗಿದೆ ಟ್ರಾನ್ಸ್ಪೋರ್ಟ್ನವರು ನಾವು ಸಹ ಗಾಡಿ ಕೊಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಈ 50 ಗಾಡಿಯನ್ನು ಈಗ ಅಲ್ಲಿ ಸ್ಯಾಂಪಲ್ ತೆಗೆದುಕೊಂಡು ಸ್ಯಾಂಪಲ್ ಅದು ರಿಜೆಕ್ಟ್ ಆಗಿದೆ. ಈಗ ಕೋರ್ಟ್ ನಾಳೆ ಏನ್ ಹೇಳ್ಬೋದು, ಈಗ ನಾನೊಂದು ವಕೀಲರ ಹತ್ರ ಇವಾಗ ಕೊಟ್ಟಿದ್ದಾರೆ ವಕೀಲರು, ಅದು ಸ್ಯಾಂಪಲ್ ತೆಗೆದು ರಿಜೆಕ್ಟ್ ಆದ್ರೆ ಕೋರ್ಟ್ ಏನ್ ಹೇಳುತ್ತೆ, ಒಂದನ್ನು ಒತ್ತಿಸ್ಬೇಕು 50 ಗಾಡಿಯನ್ನು, ಇಲ್ಲಾಂದ್ರೆ ಅದನ್ನು ಜೆಸಿಬಿ ತೆರೆದು ಮಣ್ಣು ಮಾಡಬೇಕು. ಅದು ಬಿಟ್ಟು ಬೇರೆ ಕೋರ್ಟ್ ಹೇಳುವುದಿಲ್ಲ. ಆದ ಕಾರಣ ಈಗ 50 ಗಾಡಿ ನೆಕ್ಸ್ಟ್ ಏನು, ಈಗ ಆ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಏನ್ ಹೇಳ್ತಾರೆ, ನಮ್ಮ ಇದರಲ್ಲಿ ಕೂಡ ಇಲ್ಲಿ ಪಾಸ್ ಆಗಬಾರ್ದು, ನಿಮ್ಮ ಯಾವುದೇ ಅಡಿಕೆ ಗಾಡಿ ನಾವು ಇನ್ಸ್ಪೆಕ್ಷನ್ ಮಾಡದೆ ಪಾಸ್ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅಡಿಕೆಯನ್ನು ಮಹಾರಾಷ್ಟ್ರ ಬ್ಯಾನ್ ಮಾಡಲಿಲ್ಲ, ಯಾವುದೇ ಕಾರಣಕ್ಕೂ ಅಡಿಕೆಯನ್ನು ಮಹಾರಾಷ್ಟ್ರ ಬ್ಯಾನ್ ಮಾಡಲಿಲ್ಲ. ಇದರಲ್ಲಿ ಏನೋ ಒಂದು ಲಾಭ ಇದೆ. ಇದರಲ್ಲಿ ಮೇಲ್ನೋಟಕ್ಕೆ ನೋಡುವಾಗ ಯಾವುದೋ ಒಂದು ವ್ಯಕ್ತಿಗಳ ಲಾಭ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ನಮಗೆ. ನೀವು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನು ನಮಗೂ ಕೂಡ ಕಲಿಸಿದ್ದನ್ನು ನಾವು ಓದಿ ಅದರ ಪರಿಣಾಮ ಹೇಗಾಗಬಹುದು, ಏನಾಗಬಹುದು ಅನ್ನುವಂಥದ್ದನ್ನು ಕೂಡ ನಾವು ಕೂಡ ಮನಸ್ಸಿನಲ್ಲಿ ತಗೊಂಡಾಗ ಇದು ಹಾಗೆ ಆತಂಕಕಾರಿಯಾಗಿರತಕ್ಕಂಥ ಬೆಳವಣಿಗೆ ಅಂತ ನಮಗೆ ಕಾಣ್ತಾ ಇದೆ. ನಾವು ಕೃಷಿಕರಾಗಿರುವ ಕಾರಣಕ್ಕಾಗಿ, ನಾವು ಅಡಿಕೆ ಬೆಳೆಯುವ ಕಾರಣಕ್ಕಾಗಿ, ನಮಗೂ ಅಡಿಕೆಗೆ ಈ ರೀತಿಯ ಒತ್ತಡಗಳು ತೊಂದರೆಗಳು ಆದಾಗ ಒಬ್ಬ ಕೃಷಿಕನಿಗೆ ಏನು ತೊಂದರೆ ಆಗ್ತದೆ ಅನ್ನುವಂಥ ಸಂಪೂರ್ಣವಾಗಿರತಕ್ಕಂಥ ಅರಿವು ನಮಗಿರುವ ಕಾರಣಕ್ಕಾಗಿ ಇದಕ್ಕೆ ತುರ್ತು ಸಭೆಗೆ ನಾವು ಕೂಡ ಇಲ್ಲಿ ಬಂದಿದ್ದೇವೆ. ಈ ತುರ್ತು ಸಭೆ ಇದು ಒಂದು ಸಮಾಲೋಚನಾ ಸಭೆ ಅಷ್ಟೇ. ಈ ಒಂದು ಸಮಾಲೋಚನಾ ಸಭೆಯನ್ನು ನಾವು ಇಲ್ಲಿ ಕರೆದಿದ್ದೇವೆ. ನಿಮ್ಮ ಎಲ್ಲ ಚರ್ಚೆಗಳನ್ನು ನಾವು ಕೇಳಿದ್ದೇವೆ. ಒಟ್ಟಾರೆಯಾಗಿ ಇವತ್ತು ನೀವು 75 ಕ್ರೋರ್ಸ್ ಸುಮಾರು 75 ಕೋಟಿ ಅಲ್ಲ 75 ಕೋಟಿ ಅಂದಾಜಿನ ಅಡಿಕೆಯನ್ನು ಈಗಾಗಲೇ ನೀವು ಕಳಿಸಿರತಕ್ಕಂಥದ್ದು ಮತ್ತು
ನಮಗೆ ಕಂಡು ಬರ್ತಾ ಇದೆ. ಅದರಲ್ಲಿ ಕ್ಯಾಂಪಸ್ ಇರ್ತದೆ, ನಮ್ಮದು ಪ್ರೈವೇಟ್ ಬರ್ತಕ್ಕಂಥದ್ದು ಕೂಡ ಸೇರುತ್ತೆ. ಈ ಹಣ ಒಂದೋ ನೀವು ಕೊಟ್ಟಿದ್ದೀರಿ ಯಾರಿಗೆ, ಗ್ರಾಹಕರಿಗೆ, ಇಲ್ಲ ಈ ಹಣವನ್ನು ನೀವು ಕೂಡ ಕೊಡಲಿಕ್ಕೆ ಬಾಕಿ ಇದೆ ಗ್ರಾಹಕರಿಗೆ. ಈ ಅಡಿಕೆ ಸಂಪೂರ್ಣವಾಗಿ ಅಲ್ಲಿ ಉಳಿಸಿದರೆ ಅಥವಾ ಮಣ್ಣಿನಡಿಗೆ ಹಾಕಿದರೆ ಅಥವಾ ಅದನ್ನು ಮಾರಾಟಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಅದನ್ನು ನಾಶಪಡಿಸಿದರೆ ಅದಕ್ಕೆ ಬೆಲೆಯನ್ನು ಕೊಡತಕ್ಕಂಥವ್ರು ಯಾರು, ಆ ಮೌಲ್ಯವನ್ನು ಅದನ್ನು ಸರಿಪಡಿಸಿಕೊಳ್ಳತಕ್ಕಂಥವ್ರು ಯಾರು ಅನ್ನುವಂಥ ಒಂದು ಫಸ್ಟ್ ನಮಗೆ ಪ್ರಶ್ನೆ ಬರತಕ್ಕಂಥದ್ದು. ಕ್ಯಾಂಪ್ಕೋದಂಥ ಸಂಸ್ಥೆ ಅವರ ದತ್ತುಲೋಡು ಹೋದರೆ ಬಹುಶಃ ಅದನ್ನು ಸಹಿಸಿಕೊಳ್ಳತಕ್ಕಂಥ ಶಕ್ತಿ ಇದೆ. ಆದರೆ ನಮ್ಮಂಥ ವ್ಯಾಪಾರಸ್ಥರು, ಇಲ್ಲಿರತಕ್ಕಂಥ ವ್ಯಾಪಾರಸ್ಥರು ಏನಿದ್ರು ರೊಟೇಷನಲ್ಲಿ ನಡೆಯತಕ್ಕಂಥದ್ದು, ಏಕದಮ್ಮೆಲ್ಲ ನಾವು ಒಮ್ಮೆಲೆ ಕೊಟ್ಟು ವ್ಯವಹಾರ ನಡೆಯತಕ್ಕಂಥದ್ದು, ರೊಟೇಷನಲ್ಲಿ ನಡೆಯತಕ್ಕಂಥದ್ದನ್ನು ನಾವು ಗ್ರಾಹಕರು ನಾವು ಕೊಟ್ಟಿರ್ತೇವೆ. ಗ್ರಾಹಕರಿಗೆ ಬಹುಶಃ ನೀವು ಅದನ್ನು ಮಾರಿ ನಿಮ್ಮದು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟಿ ಅಲ್ಲಿಂದ ದುಡ್ಡು ಬಂದ ಮೇಲೆ ನೀವು ಕೊಡತಕ್ಕಂಥದ್ದು ಕೆಲವು ಇರ್ಬೋದು, ಕೆಲವು ಆಗಿಂದಾಗಲೇ ಕೊಡತಕ್ಕಂಥದ್ದು ಇರ್ಬೋದು. ಮತ್ತೆ ಕೊಡುವಂಥ ಪರಿಸ್ಥಿತಿ ಬಂದಾಗ ಯಾವ ರೀತಿ ಇದನ್ನು ನಾವು ಸರಿಪಡಿಸಿಕೊಂಡು ಹೋಗಬೇಕು, ಸರಿ ದೂಗಿಸ್ಕೊಂಡು ಹೋಗಬೇಕು ಅನ್ನೋದು ಬಹಳಷ್ಟು ದೊಡ್ಡ ಒಂದು ರೀತಿಯ ಚಿಂತೆ ಕೂಡ ನಮಗೆ ಆಗ್ತಾ ಇದೆ. ಎರಡನೇದಾಗಿ ನಿಮಗೆ ಏನೂ ಆಗೋದಿಲ್ಲ, ನಿಮಗೆ ಬರತಕ್ಕಂಥ ಪರ್ಸೆಂಟೇಜ್ ನಿಮಗೆ ಬರ್ತದೆ. ನೀವೇನು ಮಾರಾಟ ಮಾಡ್ತೀರಾ, ನಿಮ್ಮಲ್ಲಿ ಏನು ಪರ್ಸೆಂಟೇಜ್ ಇಟ್ಕೊಳ್ತೀರಾ, ಜಾಸ್ತಿ ಇರುವಾಗೆ ಒಂದು ಪರ್ಸೆಂಟೇಜ್ ಇಟ್ಕೊಂಡಿರ್ತೀರಾ, ಕಡಿಮೆ ಆದಾಗ ಒಂದು ಪರ್ಸೆಂಟೇಜ್ ಇಟ್ಕೊಂಡಿರ್ತೀರಾ, ಏನೋ ಅಲ್ಪ ಸ್ವಲ್ಪ ಸಣ್ಣ ಪರ್ಸೆಂಟೇಜ್ಗಳ ವ್ಯತ್ಯಾಸಗಳು ಇರ್ಬೋದು. ಆದರೆ ನೀವು ಇವತ್ತು 475, 400, 500 ರೂಪಾಯಿ, 250 ರೂಪಾಯಿಗೆ ಮಾರಾಟ ಮಾಡತಕ್ಕಂಥ ಅಡಿಕೆ 1% ನಿಮಗೆ ಬರ್ಬೋದು. ನಮಗೆ, ನಾವು ಗ್ರಾಹಕರು, ನಾವು ಮಾರಾಟ ಮಾಡಲಿಕ್ಕೆ ಬಂದಾಗ 550 ರೂಪಾಯಿ ಅಡಿಕೆಯನ್ನು ನೀವು ತಗೊಳ್ತೀರಾ, 550ಕ್ಕೆ ನೀವು ತಗೊಳ್ತೀರಾ, 470 ರೂಪಾಯಿ ಅಡಿಕೆಯನ್ನು ನೀವು ತಗೊಳ್ತೀರಾ. ನಮಗೆ ಅಡಿಕೆ ಬೇಡ, ನಮಗೆ ಅಡಿಕೆ ಸಾಕಾಟ ಆಗ್ತಾ ಇಲ್ಲ, ನಾವು ಅಡಿಕೆ ಎಲ್ಲಿ ತಗೊಳ್ಳಿ, ನಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಬಂದಾಗ ಯಾರು ಅಲ್ಟಿಮೇಟ್ ಸಫರರ್ಸ್ ಅಂತ, ಕೊನೆಯ ಸಫರರ್ಸು ಯಾರಿಗೆ ತೊಂದರೆ ಆಗತಕ್ಕಂಥದ್ದು ಅದು ನಮಗೆ ರೈತರಿಗೆ. ನಾವು ನಿಮಗೆ 100 ರೂಪಾಯಿಗೂ ಅಡಿಕೆ ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಅಡಿಕೆ ಬೇಡ ಅಂತ ಹೇಳಿದ್ರೆ ಏನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ? ಸೊ ಹಾಗಾಗಿ ನೀವು ಚಿಂತನೆ ಮಾಡುವುದಕ್ಕಿಂತ ಜಾಸ್ತಿಯಾಗಿ ಅಡಿಕೆ ಬೆಳೆಗಾರರು ಇದರ ಬಗ್ಗೆ ಜಾಸ್ತಿ ಚಿಂತನೆಯನ್ನು ಮಾಡಬೇಕಾಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಇಲ್ಲ ಅಂತ ಹೇಳಿದರೆ ಬಹುಶಃ ಒಂದು ಅಡಿಕೆ ಅಳಿವಿನ ಅಂಚಿನಲ್ಲಿ ಇದೆ. ಸುಳ್ಯದಲ್ಲಿ ಹಳದಿ ರೋಗದಿಂದ ಅಳಿವಿನ ಅಂಚಿನಲ್ಲೇ ಇದೆ. ಅಲ್ಪ ಸ್ವಲ್ಪ ಇದ್ದಿರತಕ್ಕಂಥವ್ರು ನಾವು ಅಡಿಕೆ ಬೆಳೆಸ್ಕೊಂಡು ನಾವು ಬರ್ತಾ ಇದ್ದೇವೆ. ಬಹುಶಃ ನಮ್ಮ ಭಾಗ, ನಾವು ಏನು ಹೇಳ್ತೀವಿ, ನಮ್ಮ ಸಮೀರ್ ಇದ್ದಾರೆ, ನಾವು ನಿಂತಿಕಲ್ ಭಾಗ, ಆ ಕಡೆ ಕಡವ ಭಾಗ, ಅಲ್ಲೆಲ್ಲ ಸ್ವಲ್ಪ ಈಗ ಅಡಿಕೆ ಚೆನ್ನಾಗಿ ಬೆಳೀತಾ ಇದೆ. ನಮ್ಮದು ಸುಳ್ಯದ ಪರಿಸ್ಥಿತಿ ಇನ್ನು ಬಹುಶಃ ಅಲ್ಲಿ ಕೂಡ ಇದೆ, ಪಸರಿಸ್ತಾ ಇದೆ, ರೋಗಗಳು ಪಸರಿಸ್ತಾ ಇದೆ, ಮುಂದೆ ಅದೇ ಬರ್ಬೋದು, ಏನೇ ಇರ್ಬೋದು, ಬಾರದೇ ಇರ್ಬೋದು. ಆದರೆ ಇವತ್ತು ನಾವು ಅಲ್ಲಿ ಉಸಿರಾಟ ಮಾಡತಕ್ಕಂಥ ಅಡಿಕೆ ಇಲ್ಲ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದರೆ ಹೇಗಾಗಿತ್ತು ಅನ್ನೋದನ್ನು ನಾವು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ನೀವು ಮಾಲು ಕೊಟ್ಟರೆ ನಮ್ಮ ಮಾಲನ್ನು ತಗೊಂಡು ಹೋಗ್ತೇವೆ, ನಾವು ಜವಾಬ್ದಾರಿಗಳಾಗಿ ಗಾಳಿ ಇರ್ತದೆ, ನಾವು ಜವಾಬ್ದಾರಿ. ಮಹಾರಾಷ್ಟ್ರ ಸರ್ಕಾರ ಬ್ಯಾನ್ ಮಾಡಿಲ್ಲ ಗುಡ್ಕವನ್ನು ಬ್ಯಾನ್ ಮಾಡಿದರೆ ಅದನ್ನು ಅಲ್ಲಿ ಕಳಿಸಬಾರ್ದು ಇರ್ಬೋದು. ಮಹಾರಾಷ್ಟ್ರಕ್ಕೆ ನಾವು ಅಲ್ಲಿ ಕಳಿಸಬಾರ್ದು. ಇದನ್ನು ಹೆದ್ದಾರಿ ಹೋಗಿ ಗಾಡಿ ಹೋಗುವ ಹಿಡಿತಾ ಇರಲಿಲ್ಲ, ಹೆದ್ದಾರಿ ಹಿಡಿತಾ ಇರಬೇಕು ಅಕ್ಸೆಪ್ಟ್ ಮಾಡಿ. ಮಹಾರಾಷ್ಟ್ರದಲ್ಲಿ ಮಾತ್ರ ಬೇರೆ ಯಾವ ಸ್ಟೇಟ್ಗಳು ಇಲ್ಲ. ಹಾಂ. ಸುದ್ದಿ ನ್ಯೂಸ್ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ ನಂತರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019.
9946123801. ಬ್ರೇಕ್ ನಂತರ ಮತ್ತೆ ಸುದ್ದಿ ಬುಲೆಟಿನ್ಗೆ ಸ್ವಾಗತ. ಸುಳ್ಯ ತಾಲೂಕು ಪಂಚಾಯತ್ ಯೋಜನಾ ಸಂಯುಕ್ತ ಮಂಡಳಿ ಸುಳ್ಯ, ಪ್ರೆಸ್ ಕ್ಲಬ್ ಸುಳ್ಯ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು, ಪಯಸ್ವಿನಿ ಯುವಕ ಮಂಡಲ ಕೇರ್ಪಡೆರ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ತಾಲೂಕು ಪಂಚಾಯತ್ನ ಇಒ ರಾಜಣ್ಣ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸುಳ್ಯ ಪತಂಜಲಿ ಯೋಗ ತರಬೇತಿ ಸಂಸ್ಥೆಯ ಯೋಗ ಶಿಕ್ಷಕಿ ಶ್ರೀಮತಿ ಸುನಂದ ಶೆಟ್ಟಿ ಮತ್ತು ತಂಡದವರು ಯೋಗ ತರಬೇತಿ ನೀಡಿದ್ರು. ಯೋಜನಾ ಸಂಯುಕ್ತ ಮಂಡಳಿಯ ಅಧ್ಯಕ್ಷ ಪವನ್ ಪಲ್ತಡ್ಕ, ಕಾರ್ಯದರ್ಶಿ ಮುರಳಿ ನಳಿಯಾರು, ಮಾಜಿ ಅಧ್ಯಕ್ಷ ದಯಾನಂದ ಕೇರ್ಪಳ, ನಿರ್ದೇಶಕ ಶಿವಪ್ರಸಾದ್ ಕೇರ್ಪಳ, ಎಪಿಎಂ ಸಹಾಯಕ ಕಾರ್ಯದರ್ಶಿ ಮುದ್ದು ಕೃಷ್ಣ, ಪಯಸ್ವಿನಿ ಯುವಕ ಮಂಡಲ ಅಧ್ಯಕ್ಷ ವಿನ್ಯಾಸ್ ಕೊರುಂಜಿ, ಕಾರ್ಯದರ್ಶಿ ಅಜಿತ್ ಕೇಯರ್ ಅತಿಥಿಗಳಾಗಿ ಭಾಗವಹಿಸಿದ್ರು. ಜೆಸಿ ಸುಳ್ಯ, ಪಯಸ್ವಿನಿ ಮತ್ತು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ಘಟಕದ ವತಿಯಿಂದ ವಿಶ್ವ ತಾಯಂದಿರ ದಿನದ ಪ್ರಯುಕ್ತ ಆಯೋಜನೆ ಮಾಡಿದ ಸುಳ್ಯ ತಾಲೂಕು ಮಟ್ಟದ ತಾಯಿಯೊಂದಿಗೆ ನಾನು ಫೋಟೋ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಸೆಲ್ಯೂಟ್ ದಿ ಸೈಲೆಂಟ್ ಸ್ಟಾರ್ ಪ್ರಶಸ್ತಿಯನ್ನ ಪ್ರದಾನ ಸಮಾರಂಭ ಶ್ರೀರಾಮಪೇಟೆಯಲ್ಲಿರುವ ಕಾನತಿಲ ಕಾಂಪ್ಲೆಕ್ಸ್ನಲ್ಲಿರುವ ದೇವಮ್ಮ ಸಭಾಂಗಣದಲ್ಲಿ ನಡೆಯಿತು. ಜೆಸಿ ಸುಳ್ಯ ಪಯಸ್ವಿನಿಯ ಅಧ್ಯಕ್ಷೆ ಜೆಎಂಎಫ್ ಲತಾಶ್ರೀ ಸುಪ್ರೀತ್ ಮೌಂಟಡ್ಕ ಅಧ್ಯಕ್ಷತೆ ವಹಿಸಿದ್ರು. ಜೆಸಿ ಸುಳ್ಯ ಪಯಸ್ವಿನಿಯ ಪೂರ್ವಾಧ್ಯಕ್ಷ ಎಂಬಿ ಸದಾಶಿವರವರು ಆಲೇಟಿ ಆರೋಗ್ಯ ಉಪಕೇಂದ್ರದ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಶ್ರೀಮತಿ ಯಶಸ್ವಿನಿ ಪಿಸಿ ಅವರಿಗೆ ಸೆಲ್ಯೂಟ್ ದಿ ಸೈಲೆಂಟ್ ಸ್ಟಾರ್ ಅವಾರ್ಡ್ ಪ್ರದಾನ ಮಾಡಿ ಶುಭ ಹಾರೈಸಿದ್ರು. ನಿವೃತ್ತ ಕೃಷಿ ಅಧಿಕಾರಿ ಮೋಹನ್ ನಂಗಾರು ತಾಯಿಯೊಂದಿಗೆ ನಾನು ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಿ ಶುಭ ಹಾರೈಸಿದ್ರು. ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ಘಟಿಕೋತ್ಸವದಲ್ಲಿ ಡಾಕ್ಟರ್ ಹಿತಾ ಮಠಲ್ ರವರು ಎಂಡಿ ಆಯುರ್ವೇದ ಸ್ನಾತಕೋತ್ತರ ಪದವಿಯಲ್ಲಿ ಸ್ವಸ್ಥತಾ ವೃತ್ತ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದು, ಚಿನ್ನದ ಪದಕ ಮತ್ತು ಪದವಿ ಪ್ರಮಾಣ ಪತ್ರವನ್ನು ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸ್ವೀಕರಿಸಿದರು. ಲಯನ್ಸ್ ಜಿಲ್ಲೆಯ ಪ್ರಾಂತ್ಯ 6 ವಲಯ 1ರ 2026-27ನೇ ಸಾಲಿನ ಅಧ್ಯಕ್ಷರಾಗಿ ರಾಮಚಂದ್ರ ಪಳಂಗಯ್ಯ ನೇಮಕಗೊಂಡಿದ್ದಾರೆ. ಲಯನ್ಸ್ ಜಿಲ್ಲಾ ಗವರ್ನರ್ ತಾರನಾಥ್ ಎಚ್ಎಂ ಕೊಪ್ಪ ನೇಮಕ ಮಾಡಿದ್ದಾರೆ. ಹರಿಹರಪಲ್ತಡ್ಕ ಗ್ರಾಮದ ಪಳಂಗಯ್ಯ ರಾಮಚಂದ್ರ ಪಲ್ತಡ್ಕರವರು ನಿವೃತ್ತ ಉಪನ್ಯಾಸಕರು. ವಿನೋಬನಗರದ ಸುಬ್ರಯ್ಯ ಅನಂತ ಕಾಮತ್ ಕ್ಯಾಶೋ ಫ್ಯಾಕ್ಟರಿಯ ಮಾಲಕ ಹಾಗೂ ಉದ್ಯಮಿ ಸುಧಾಕರ್ ಕಾಮತ್ ಹಾಗೂ ಶ್ರೀಮತಿ ಶೋಭಾ ಕಾಮತ್ ರವರ ಹಿರಿಯ ಪುತ್ರಿ ಡಾಕ್ಟರ್ ಸಿಂಧು ಕಾಮತ್ ಮಂಗಳೂರಿನ ಅತ್ತಾವರದ ಕೆಎಂಸಿಯ ಶ್ವಾಸಕೋಶ ವಿಭಾಗದ ವಿಭಾಗ ಮುಖ್ಯಸ್ಥರಾಗಿ ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಮುರಳಿ ಗ್ರಾಮದ ಕಡಿರ ಎಂಬಲ್ಲಿ ಮನೆಯ ಸಮೀಪದ ಕೆರೆಗೆ ಬಿದ್ದು ಅವಳಿ ಮಕ್ಕಳು ಮೃತಪಟ್ಟ ದಾರುಣ ಘಟನೆ ಸಂಜೆ ನಡೆದಿದೆ. ಕಡಿರ ನಿವಾಸಿ ವೆಲ್ಡಿಂಗ್ ಕೆಲಸ ಮಾಡುವ ವಸಂತ ಎಂಬವರ ಮಕ್ಕಳಾದ 5.5 ವರ್ಷದ ಜಶ್ವಿನ್ ಹಾಗೂ ಜಶ್ವಿತ್ ಮೃತರು ನಿನ್ನೆ ಸಂಜೆ ಆಟವಾಡ್ತಾ ಇದ್ದಾಗ ಮನೆಯ ಸಮೀಪವಿದ್ದ ಕೆರೆಗೆ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿದ್ದಾರೆ. ಸುಳ್ಳೆಯಿಂದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸಿಬ್ಬಂದಿಗಳು ಬಂದ ಬಳಿಕ ಮೃತದೇಹವನ್ನ ಮೇಲೆ ಕೆತ್ತಲಾಯಿತು. ಜಶ್ವಿನ್ ಹಾಗೂ ಜಶ್ವಿತ್ ಮುರುಳ್ಯ ಶಾಂತಿನಗರ ಶಾಲೆಯ ಯುಕೆಜಿ ವಿದ್ಯಾರ್ಥಿಗಳು. ಈ ಕುರಿತ ಹೆಚ್ಚಿನ ವಿವರ ಸುದ್ದಿ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ. ಅಲೆಕಾಡಿ ಕಾಲೋನಿ ನಿವಾಸಿ ಬಿತ್ತೂರವರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿದ್ದಾರಾದರೂ ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ.